ಮಾಡ್ರಿ. ಈಗ ಒಂದು ಉದಾಹರಣೆ ಕೊಟ್ಟದ, ಮಾಡ್ರಿ, ಚೆನ್ನಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ. ನಿಮ್ಗೆ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಇವುಗಳನ್ನ ಗಣಿತಗಳನ್ನ ಇವೇ ಭಾಳ ನೀವು ನವೋದಯದ ಬೀಳತಕ್ಕಂಥ ಗಣಿತಗಳು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಮಾಡ್ರಿ, ಟೈಮ್ ಕೊಟ್ಟದ, ಹೇಳೇದ್ ನಿಮಗೆ. ಒಂದೆರಡು ಗಣಿತಗಳು ಇದರನ್ನು ಬರಂಗಿಲ್ಲ, ಉಳ್ಕಿದೆಲ್ಲ ಬರ್ತಾವ ನಿಮಗೆ. ಅದನ್ನು ಕಂಡು ಹಿಡಿಬೇಕು ನೀವು. ನೋಡಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 1000ರ ಅವಿಭಾಜ್ಯ ಅಪವರ್ತನಗಳು ಯಾವುವು? ಈಗ ನೀವು ಮಾಡ್ಲಾರ್ದನೆ ಮಾಡ್ಬೋದು ಗಣಿತಗಳನ್ನು. ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಇರಬೇಕು, ಅವುಗಳ ಗುಣಲಬ್ಧ 1000 ಬರ್ತಿರ್ಬೇಕು. ನೋಡ್ರಿ, ಇದದ, ಇದು ಭಾಜ್ಯದ ಅವಿಭಾಜ್ಯ ಸಂಖ್ಯೆ, ಅಲ್ಲಿದು ಬಿಟ್ಬಿಡ್ರಿ. ಇದನ್ನ ನೋಡಿ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಆದ್ರೆ ಗುಣಲಬ್ಧ 1000 ಆಗ್ತದಂತ ಚೆಕ್ ಮಾಡ್ರಿ. 2 2 4, 4 2 8, 8 5 40, 45 210. ಇಲ್ಲಿ ನೋಡಿ, ಇದು ಭಾಜ್ಯ ಸಂಖ್ಯೆ ಅದ, ಇದು ಆಗುದಿಲ್ಲ. ಅವಿಭಾಜ್ಯ ಅಪವರ್ತನಗಳಂದ್ರೆ ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲಾರದ ಅಂಕೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ. ಇದು 1ರಲ್ಲಿ ಹೋಗ್ತದೆ, 4ರಲ್ಲಿ ಹೋಗ್ತದೆ, 2ರಲ್ಲಿ ಹೋಗ್ತದೆ, ಇದಲ್ಲ. ಇವುಗಳ ಗುಣಲಬ್ಧ 1000 ಆಗ್ತದೆ. ಇಲ್ಲೊಂದು ನೋಡಿ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಇದರ 1 2 4 4 8 8 40 45 200 205 1000. ಉತ್ತರ ಸಂಖ್ಯೆ ಡಿ ಆತು, ಬಾಯದಿಂದ ಹಾಕಬಹುದು. ಈಗ ನಾವು 1000ರ ಅವಿಭಾಜ್ಯ ಅಪವರ್ತನ ರೀತಿ ಪ್ರಕಾರ ಮಾಡೋಣ. ನೋಡಿ, 2ರಲ್ಲಿ ಹೋಗ್ತದ, 2ರಲ್ಲೇ ಭಾಗಿಸ್ರಿ. 2 500, ಆಮೇಲೆ ಮತ್ತೆ 2ರಲ್ಲೇ 250ರಲ್ಲೇ, ಮತ್ತೆ 2ರಲ್ಲೇ 2 125ರಲ್ಲೇ. ಇನ್ನು 3ರಲ್ಲೇ ಹೋಗೋದಿಲ್ಲ, 5ರಲ್ಲೇ ಹೋಗ್ತದ. 5 2ರಲ್ಲೇ 5 5ಲೇ, ಮತ್ತೆ 5ರಲ್ಲೇ 5 5ಲೇ, ಮತ್ತೆ 5 1ಲೇ. ಈಗ ಇವುಗಳನ್ನು ಸರಿಯಾಗಿ ನೀವು ಹೊರಗೆ ಹಚ್ಚಬೇಕು. 1000ರ ಅವಿಭಾಜ್ಯ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳು, ಅಪವರ್ತನಗಳು 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 5 ಗುಂಡ್ಲೆ 5 ಗುಂಡ್ಲೆ 5. ಇವು ಅವ ನೋಡ್ರಿ. ಉತ್ತರ ಸಂಖ್ಯೆ ಇಲ್ಲದ, ಡಿದಾಗದ. ಇನ್ನೊಂದು ಬರಿಬೋದು, ಇನ್ನು ಹಿಂಗೂ ಬರಿಬೋದು. 2 ಬರೀರಿ, ಗುಂಡ್ಲೆ 5 ಬರೀರಿ. 2 ಎಷ್ಟು ನೋಡ್ರಿ, 1 2 3 ಅವ. ಮ್ಯಾಲೆ ಘಾತ ಸಂಖ್ಯೆ 3 ಕೊಡ್ರಿ. ಇಲ್ಲಿ 5 ಎಷ್ಟು 3 ಅವ ಅಂದ್ರೆ ಇಲ್ಲಿ ಘಾತ ಸಂಖ್ಯೆ 3 ಕೊಡ್ರಿ. ಹಿಂಗೂ ಬರಿಬೋದು ಅವ ಉತ್ತರ. ಹಿಂಗೆ ಬರ್ದ್ರೆ ಹಿಂಗೆ ಹಾಕಿರಿ, ಹಿಂಗಿದ್ರೆ ಹಿಂಗೆ ಹಾಕಿರಿ. ಉತ್ತರ ಹಿಂಗೆ ಅದ, ಉತ್ತರ ಸಂಖ್ಯೆ ಡಿ. 60ರ ಅಪವರ್ತ್ಯ, 60ರ ಅಪವರ್ತ್ಯ ಗುಣಕ ಇದಾಗಿದೆ. ಅಂದ್ರೆ ಇವು ಏನು ಅಪವರ್ತ್ಯ ಕಂಡು ಹಿಡಿಬೇಕಾದ್ರೆ ಏನು ಕಂಡು ಹಿಡಿಬೇಕು? ಇವುಗಳ ಗುಣಲಬ್ಧ. ಈ 60ರ ಗುಣಲಬ್ಧ ಯಾವ್ದಾಗ್ತದ? ಗುಣಕ ಅನ್ನ. 60ರ ಗುಣಲಬ್ಧ 120 ಆಗ್ತದೆ, ಉಳಿಕಿದ್ದಾಗೋದಿಲ್ಲ. ಇವು ಅಪವರ್ತನವ, 30 ಅಪವರ್ತನ ಆಗ್ತದ. 60ಕ್ಕೆ ಭಾಗಿಸುವಂತ ಸಂಖ್ಯೆ ಇದು. ಇದು ಅದೇ, ಇದು ಆಗೋದೇ ಇದೆ. ಇದು ಅಪವರ್ತನೂ ಅಲ್ಲ, ಅಪವರ್ತನೂ ಅಲ್ಲ. 120 60ರ ಗುಣಲಬ್ಧ ಆಗ್ತದೆ. ಉತ್ತರ ಸಂಖ್ಯೆ ಬಿ ಅಂತ ಹಾಕಿಬಿಡಿ. 60ರ ಅಪವರ್ತ್ಯ ಅಂದ್ರೆ 60ರ ಗುಣಲಬ್ಧ. 60ರ ಅಪವರ್ತ್ಯ ಬರೋಬರೇನು? 60ರ ಗುಣಲಬ್ಧ. ಇಷ್ಟು ತಲೆಗಿಡುವ. 45ರ ಅಪವರ್ತ್ಯ, 45ರಿಂದ ಭಾಗಿಸಲ್ಪಡುವೆ. 45ರಿಂದ ಭಾಗಿಸಲ್ಪಡುವ ಅಂಕೆ ಅಥವಾ 45ರ ಗುಣಲಬ್ಧವಾಗಿದ್ದರೆ ಆ ಸಂಖ್ಯೆಗಳಿಗೆ 45ರ ಅಪವರ್ತ್ಯಗಳು ಅಂತಾರೆ. ಉತ್ತರ ಸಂಖ್ಯೆ 90. ನೋಡಿ, ಡಿ. ಇವೆಲ್ಲ ಏನು?
45ಕ್ಕೆ ಭಾಗಿಸಲ್ಪಡುವ ಅಂಕೆ ಅಪವರ್ತನಗಳು. ಇದು ಅಪವರ್ತನ, ಇದು ಅಪವರ್ತನ, ಇದು ಅಪವರ್ತನ, ಇದು ಅಪವರ್ತನ, ಇದು ಅಪವರ್ತ್ಯ. 45ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಪವರ್ತ್ಯ ಅಥವಾ 45ರ ಗುಣಲಬ್ಧಕ್ಕೆ ಅಪವರ್ತ್ಯಗಳು ಎಂದು ಕರೆಯುತ್ತಾರೆ. 105ರ ಅಪವರ್ತ್ಯ ಗುಣಕ ಇದಾಗಿದೆ ನೋಡಿ. 3 ಏನು ಅಪವರ್ತನ, ಈ ಸಂಖ್ಯೆಗೆ ಭಾಗಿಸ್ತಾನೆ ನೋಡಿ. ಇದು ಭಾಜ್ಯ ಭಾಜಕ, ಭಾಜ್ಯ ಭಾಜಕ, ಭಾಜ್ಯ ಭಾಜಕ, ಇದು ಭಾಜ್ಯ ಇದು ಭಾಜಕ, ಉಲ್ಟಾ. ಅಂದರೆ 105ರ ಗುಣಲಬ್ಧ 315. ಉತ್ತರ ಸಂಖ್ಯೆ ಡಿ. ನೀವು ಇಷ್ಟೇ ನೀವು ನೋಟ್ಬುಕ್ ತಗೊಂಡು ವಿಡಿಯೋ ನೀವು ಆಂಡ್ರಾಯ್ಡ್ ಟಿ ವಿ ಒಳಗೆ ನೀವು ನೋಡಿದ್ರಿ, ದೊಡ್ಡ ಟಿ ವಿಯಾಗಂತೂ ಆಲ್ರೆಡಿ ನೋಡ್ಲಿಕ್ಕೆ ಹತ್ತಾರ. ಈಗ ಒಂದು 30-32 ಸಾವಿರ ದಾಟಿ ಹೋಗ್ಯಾರ ಈಗ ಜನ ನೋಡ್ಲಿಕ್ಕೆ. ಒಂದು 300 ಮೇಲೆ ದಾಟ್ಯಾರ ಸಬ್ಸ್ಕ್ರೈಬರು. ಈ ಗಣಿತ ತಿಳಿದು ಅಂತಂದ್ರೆ ನೀವು ಒಂದು ಸ್ಕ್ರೀನ್ ಇಟ್ಕೇಶನ್ ಕ್ಲಾಸ್ ಹೇಳ್ಬೋದು, ಟ್ಯೂಷನ್ ಹೇಳ್ಬೋದು. ಅದಕ್ಕೆ ಇದನ್ನು ನಾವು ಮಾಡಿದ್ದು. ಇನ್ನು ನಮ್ಮ ವಯಸ್ಸು ಮುಗೀತೀಗ, ಈಗ ನಿಮ್ಮಂಗೆ ಕೊನೆದೇಳು ಕೋಚಿಂಗ್ ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೀಗ. ಇದನ್ನೇ ಉಪಯೋಗ ಮಾಡಿಕೊಂಡು ಈ ಗಣಿತಗಳಿಂದ ನಿಮಗೆ ಬರ್ತಕ್ಕಂಥ ಫಾಯ್ದೆ, ನವೋದಯ ರಿಸಲ್ಟ್ ಆಗ್ತದೆ, ಸೈನಿಕ್ ಸ್ಕೂಲ್ ಆಗ್ತದೆ, ಬ್ಯಾಂಕಿನ ಪರೀಕ್ಷೆ, ಇವು ಹೆಂಗೆ ಪೂರ್ತಿ ಎಲ್ಲ ವಿಡಿಯೋಗಳನ್ನು ಕಲ್ತ್ರೆ 10th ಈಸಿಯಾಗಿ ಮೆರಿಟ್ನಾಗ ಪಾಸ್ ಆಗ್ತಾರೆ. ಸ್ವ ಪ್ರಯತ್ನದಿಂದ ಆಗ್ತಾರೆ. ಚೆನ್ನಾಗಿ ಬರ್ಕೋರಿ, ಫೇರ್ದಾಗ ನೀಟಾಗಿ ಬರ್ಕೋರಿ.